everyone, welcome to Maths class 9th standard part 1. Let us continue with the lesson number systems. Exercise 1.3 ಅಲ್ಲಿ third question. Express the following in the form P by Q where P and Q are integers and Q not equal to 0 ಅಂತ ಫಸ್ಟ್ ಕ್ವೆಶ್ಚನ್ ಏನಿದೆ 0.6 ಅಂತ ಇದೆ. ಇಲ್ಲಿ 6 ಮೇಲೆ ಬಾರ್ ಹಾಕಿರೋದ್ರಿಂದ ಇದು ಯಾವ ರೀತಿ ಬರುತ್ತೆ 0.666 ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವ ಒಂದು ನಂಬರ್ ಮೇಲೆ ಈ ರೀತಿ ಬಾರ್ ಹಾಕಿರ್ತಾರೆ ಆ ಒಂದು ನಂಬರು ರಿಪೀಟ್ ಆಗ್ತಾ ಹೋಗುತ್ತೆ ಅಂತ. ಓಕೆನಾ, ಇವಾಗ ಇಲ್ಲಿ ನಾವು ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0.666. ಓಕೆನಾ, ಈಗ ನಾವು ಇದನ್ನ ಪಿ ಬೈ ಕ್ಯೂ ಅಂದರೆ ರ್ಯಾಷನಲ್ ನಂಬರಲ್ಲಿ ಬರೀಬೇಕು. ಪಿ ಬೈ ಕ್ಯೂ ಫಾರ್ಮಲ್ಲಿ ಯಾವ ರೀತಿ ಬರೆಯೋದು, ಇಲ್ಲಿ ಒಂದು ಡಿಜಿಟ್ ಮೇಲೆ ಬಾರ್ ಇದ್ದರೆ ಅದನ್ನು ನಾವು 10 ಮಲ್ಟಿಪ್ಲೈ ಮಾಡ್ತೀವಿ. 2 ಡಿಜಿಟ್ ಮೇಲೆ ಬಾರ್ ಇದ್ದರೆ 100 ಮಲ್ಟಿಪ್ಲೈ ಮಾಡ್ತೀವಿ. ಸೊ ನಾವು ಇದನ್ನು ಇವಾಗ ಫ್ರ್ಯಾಕ್ಷನಲ್ಲಿ ಬರಿಬೇಕು ಅಂತಂದರೆ ಮಲ್ಟಿಪ್ಲೈ ಬೈ 10. ಓಕೆ, 10 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 10x ಆಯಿತು. ಈಗ ಇದನ್ನು ಕೂಡ 0.666 ಇಂಟು 10. ಓಕೆ, ಈಗ 10x ಇಸ್ ಈಕ್ವಲ್ ಟು ಇದೇನಾಯಿತು 1 ಡಿಜಿಟ್ ಹಿಂದೆ ಬರುತ್ತೆ ಅಂದರೆ 6.66 ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ 10x ಇಸ್ ಈಕ್ವಲ್ ಟು ಇದನ್ನು ನಾವು ಏನಂತ ಬರಿಬೋದು 10 ಅಲ್ಲ, ಇಲ್ಲಿ ನೋಡಿ 6 ಪ್ಲಸ್ 0.66 ಅನ್ನೋದನ್ನು ನಾವು ಎಕ್ಸ್ ಅಂತ ತಗೊಂಡಿದ್ವಿ ಅಲ್ವಾ, ಹಾಗಾಗಿ 6 ಪ್ಲಸ್ ಎಕ್ಸ್ ಅಂತ ಬರಿಬೋದು. ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ ನಾವು. 10x ಇದು ಈ ಕಡೆ ಬಂದರೆ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 6 ಆಯಿತು. 10 ಮೈನಸ್ ಎಕ್ಸ್ ಅಂದರೆ 9x ಈಸ್ ಈಕ್ವಲ್ ಟು 6. ಎಕ್ಸ್ ಈಸ್ ಈಕ್ವಲ್ ಟು 6/9. ಇವೆರಡು 3 ಇಂದ ಡಿವೈಡ್ ಆಗ್ತವೆ. 3 2s 6 ಆ್ಯಂಡ್ 3 3s 9. ಸೊ ಎಕ್ಸ್ ಈಸ್ ಈಕ್ವಲ್ ಟು 2/3. ನಾವೇನಕ್ಕೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು, ಇಲ್ಲಿ ಆಲ್ರೆಡಿ ಎಕ್ಸ್ ಈಸ್ ಈಕ್ವಲ್ ಟು 0.66 ಅಂತ ಬರ್ಕೊಂಡಿದ್ದೀವಲ್ವ, ಅಂದರೆ ನಮಗೆ ಬೇಕಾಗಿರೋದು ಫ್ರ್ಯಾಕ್ಷನ್ನಿನ ರೂಪದಲ್ಲಿ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೀರಿ ಅಂದಿರೋದ್ರಿಂದ ಸೊ 0.6 ಇದನ್ನು ಫ್ರ್ಯಾಕ್ಷನ್ ರೂಪದಲ್ಲಿ ಅಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಅಂದರೆ 2/3 ಅಂತ ನಾವು ಬರಿತೀವಿ. ಸೆಕೆಂಡ್ ಕ್ವೆಶನ್ 0.47. ಓಕೆನಾ, ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0.4777. ಇಲ್ಲಿ ನೋಡಿ, ಇಲ್ಲಿ 7 ಮೇಲೆ ಮಾತ್ರನೇ ಬಾರ್ ಇರೋದು. ಫಾರ್ ಎಕ್ಸಾಂಪಲ್ 0.47 ಅಂತ ಹಾಕಿದರೆ 0.4747 ಅಂತ ರಿಪೀಟ್ ಆಗ್ತಾ ಹೋಗ್ತಾ ಇತ್ತು. ಇಲ್ಲಿ ಯಾವ ನಂಬರ್ ಮೇಲೆ ಬಾರ್ ಇದೆ ಆ ನಂಬರ್ ಮಾತ್ರನೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0.4777 ಆಯಿತು. ಓಕೆನಾ, ಈಗ ಇಲ್ಲಿ 1 ಡಿಜಿಟ್ ಮೇಲೆ ಮಾತ್ರನೇ ಬಾರ್ ಇರೋದ್ರಿಂದ ನಾವೇನು ಮಾಡ್ತೀವಿ ಮಲ್ಟಿಪ್ಲೈ ಬೈ 10 ಮಾಡ್ತೀವಿ. 2 ಡಿಜಿಟ್ಸ್ ಇದ್ದರೆ 100 ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ವಿ. ಓಕೆನಾ, ಈಗ 10 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0.477 ಇಂಟು 10. 10 ಇಂಟು ಎಕ್ಸ್ ಈಸ್ 10x ಈಸ್ ಈಕ್ವಲ್ ಟು ಇಲ್ಲಿಗ 1 ಡಿಜಿಟು ಈ ಕಡೆ ಬರುತ್ತೆ 4.77 ಆಯ್ತಿದು. ಓಕೆನಾ, ಇದನ್ನು ನಾವು ಈಕ್ವೇಷನ್ 1 ಅಂತ ತಗೊಳ್ಳೋಣ, ಇದನ್ನು ನಾವು ಈಕ್ವೇಷನ್ 2 ಅಂತ ತಗೊಳ್ಳೋಣ. ಇದು ಬೇರೆ ಮೆಥಡಲ್ಲಿ ನಾನು ತೋರಿಸ್ತಾ ಇರೋದು. ಓಕೆ, ಇವಾಗ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಈಕ್ವೇಷನ್ 1 ಫ್ರಮ್ ಈಕ್ವೇಷನ್ 2. ನೋಡಿ, ಇದರಿಂದ ಈಕ್ವೇಷನ್ 1 ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. 10x ಮೈನಸ್ ಎಕ್ಸ್ ಲೆಫ್ಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಇಲ್ಲಿ ನೋಡಿ 4.777 ಮೈನಸ್ 0.47 ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 10x ಮೈನಸ್ ಎಕ್ಸ್ ಅಂದರೆ 9x. ಇಲ್ಲಿ 4.77 ಇದೆ, ಬಟ್ ಇಲ್ಲಿ ಏನಾಯಿತು 0.47 ಆಯಿತು. ಓಕೆನಾ, 7 ಮೈನಸ್ 7 ಈಸ್ 0, 7 ಮೈನಸ್ 4 ಈಸ್ 3, 4 ಏನಾಯಿತು 4.30 ಆಯಿತು. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 4.3 ಡಿವೈಡೆಡ್ ಬೈ 9. ಈಗ ಇಲ್ಲಿ ಪಾಯಿಂಟನ್ನು ತೆಗಿಬೇಕು ಅಂತಂದರೆ ನಾವೇನು ಮಾಡಬೇಕು, ಕೆಳಗಡೆ ಒಂದು 0 ಹಾಕ್ಕೊಳ್ಬೇಕು, ಇಲ್ಲ ಇಂಟು ಮೇಲ್ಗಡೆನೂ 10 ಕೆಳಗಡೆನೂ 10 ನಾವು ಮಲ್ಟಿಪ್ಲೈ ಮಾಡ್ತೀವಿ. 4.3 ಅಂದರೆ ಎಷ್ಟಾಯಿತು 43 ಆಯಿತು. 9 ಇಂಟು 10 ಅಂದರೆ 90. ಸೊ ಎಕ್ಸ್ ಈಸ್ ಈಕ್ವಲ್ ಟು 43/90. ಸೊ ಈ ಒಂದು ಈಕ್ವೇಷನ್ನ ವ್ಯಾಲ್ಯೂ ಅಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಯಾವ ರೀತಿ ಬರಿತೀವಿ 0.47 ಬಾರ್ ಈಸ್ ಈಕ್ವಲ್ ಟು 43/90 ಅಂತ ಬರಿತೀವಿ.
ಥರ್ಡ್ ಕ್ವೆಶನ್ 0.001 ಇಲ್ಲಿ ನೋಡಿ, ಇಲ್ಲಿ 3 ಡಿಜಿಟ್ ಮೇಲೆ ಬಾರ್ ಇರೋದ್ರಿಂದ ಇದನ್ನು ಯಾವ ರೀತಿ ಬರ್ಕೊತೀವಿ, 0.001 001 001 ಅಂತ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ, 3 ಡಿಜಿಟ್ ಮೇಲೆ ನಮಗೆ ಬಾರ್ ಇರೋದ್ರಿಂದ ನಾವು 1 2 3 zeros ಅಂದರೆ 1000ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಲೆಟ್ x is equal to 0.001 001 and so on. ಓಕೆ, ಇದು ಈಕ್ವೇಷನ್ 1. ಈಗ ನಾವು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಬೈ 1000. ಓಕೆನಾ, 1000ಇಂದ ಮಲ್ಟಿಪ್ಲೈ ಮಾಡಬೇಕು. 1000 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0.001 ಇಂಟು 1000. ಓಕೆ, ಇದೇನಾಯ್ತು ಈಗ 1000 ಎಕ್ಸ್ ಆಯಿತು ಈಸ್ ಈಕ್ವಲ್ ಟು, ನೋಡಿ 3 ಡಿಜಿಟ್ಸ್ ಇರೋದ್ರಿಂದ 1 2 3 ಇಲ್ಲಿಗೆ ಪಾಯಿಂಟ್ ಬರುತ್ತೆ, ಅಂದರೆ 1.001. ಇಲ್ಲಿ ನೋಡಿ 1 2 3 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಅಂದರೆ 001 ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ 001 ಅಂತ. ಆಯಿತಾ, ಇದು ಈಕ್ವೇಷನ್ ನಂಬರ್ 2. ಈಗ ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಈಕ್ವೇಷನ್ 1 ಫ್ರಮ್ ಈಕ್ವೇಷನ್ 2. ಸೊ 1000 ಎಕ್ಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲೇನಾಯಿತು 1.001 ಇಲ್ಲಿ ಬಾರ್ ಹಾಕೊಂಡ್ಬಿಡ್ತೀನಿ, ಮೈನಸ್ 0.001 ಇಲ್ಲೂ ಬಾರ್ ಹಾಕೊಳ್ತೀನಿ, ಯಾಕೆಂದರೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಅರ್ಥ. 1000 ಮೈನಸ್ 1 ಈಸ್ 999x ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲೂ 0.001 ಇದೆ, ಇಲ್ಲೂ 001 ಇದೆ. ಸೊ ಮೈನಸ್ ಮಾಡಿದ್ರೆ ನಮ್ಗೆ 0ನೇ ಸಿಗೋದು. ಹಾಗಾಗಿ ಇಲ್ಲಿ ಏನಾಯಿತು 1.0 ಅಂದರೆ 1 ಅಂತಲೇ ಅರ್ಥ. ಓಕೆನಾ, x ಈಸ್ ಈಕ್ವಲ್ ಟು 1/999. ಹಾಗಾಗಿ 0.001 ಬಾರ್ ಇಸ್ ಈಕ್ವಲ್ ಟು ಇನ್ p/q ಫಾರ್ಮ್ ಅಂದರೆ 1/999 ಅಂತ ಬರಿತೀವಿ. ಓಕೆ, ಕ್ವೆಶನ್ ನಂಬರ್ 4, ಎಕ್ಸ್ಪ್ರೆಸ್ 0.9999 in the form p/q. Are you surprised by your answer? With your teacher and classmates discuss why the answer makes sense ಅಂತ ಕೇಳಿದ್ದಾರೆ. ಏನಾದರೂ ಡಿಫ್ರೆಂಟ್ ಆಗಿ ಬರುತ್ತಾ ಆನ್ಸರು, ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟು ನೋಡಿಬಿಡೋಣ. ಎಕ್ಸ್ ಈಸ್ ಈಕ್ವಲ್ ಟು 0.999 ಅಂತಂದರೆ ಏನಂತ ಬರ್ಕೊಳ್ತೀವಿ ನಾವು, 0.9 ಬಾರ್ ಅಂತ ಬರ್ಕೊಳ್ತೀವಿ. ಓಕೆನಾ, ಸೊ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು, ಇವಾಗ ಏನು ಮಾಡಬೇಕು ನಾವು, ಮಲ್ಟಿಪ್ಲೈ ಬೋತ್ ದ ಸೈಡ್ ಬೈ 10. 10ಇಂದ ನಾವು ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. 10x ಈಸ್ ಈಕ್ವಲ್ ಟು 0.99 ಇಂಟು 10. ಸೊ 10x ಈಸ್ ಈಕ್ವಲ್ ಟು 0.9 ಅಂತಂದರೆ 1 ಡಿಜಿಟ್ ಬರುತ್ತೆ, 9.999 ಅಂತ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಇವಾಗ ಇದು ಎಕ್ಸ್ಪ್ರೆಷನ್ 1, ಇದು ಎಕ್ಸ್ಪ್ರೆಷನ್ 2. 10x ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 9.99 ಮೈನಸ್ 0.99 ಅಲ್ವಾ. 10 ಮೈನಸ್ 1 ಅಂದರೆ 9x ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 9.99 0.99. ಇಲ್ಲಿಗ 9 ಮೈನಸ್ 0 ಅಂದರೆ 9 ಆಯಿತು, 99 ಮೈನಸ್ 99 ಅಂದರೆ 0 ಆಯಿತು. 9 ಮೈನಸ್ ಸಮಥಿಂಗ್ ಈಸ್ 0, 9.0 ಅಂದರೆ 9 ಅಂತಲೇ ಲೆಕ್ಕ. ಸೊ 9x ಈಸ್ ಈಕ್ವಲ್ ಟು 9, x ಈಸ್ ಈಕ್ವಲ್ ಟು 9/9. 9 1 ಝ 9 1 ಝ, ಇಲ್ಲಿ x ಈಸ್ ಈಕ್ವಲ್ ಟು 1 ಅಂತ ಬಂತು. ನೋಡಿ ಇಲ್ಲಿರೋದು x ಈಸ್ ಈಕ್ವಲ್ ಟು 0.999, ಬಟ್ ಇಲ್ಲಿ 1 ಅಂತ ಹೆಂಗೆ ತೊಗೊಂಡ್ವಿ, 0.69 ಅಂತ ಇದ್ದರೆ ನಾವು ಅಪ್ರಾಕ್ಸಿಮೇಟ್ಲಿ 7 ಅಂತ ಬರಿತೀವಿ. ಅದೇ ರೀತಿಯಲ್ಲಿ 0.99 ಈಸ್ ಈಕ್ವಲ್ ಟು 1. ನೀವು 99 ಕಂಟಿನ್ಯೂ ಮಾಡ್ಕೊಂಡು ಎಷ್ಟು ಸತಿನಾದರೂ ಬರೀರಿ, ಅಪ್ರಾಕ್ಸಿಮೇಟ್ಲಿ ಅದನ್ನು ಏನಂತ ತೊಗೊಳ್ತೀವಿ ನಾವು, 1 ಅಂತ ತೊಗೊಳ್ತೀವಿ. ಹಾಗಾಗಿ ಈ ಆನ್ಸರು x ಈಸ್ ಈಕ್ವಲ್ ಟು 0.999 ಈಸ್ ಈಕ್ವಲ್ ಟು 1. ಇದನ್ನು ನಾವು p/q ಫಾರ್ಮಲ್ಲಿ ಬರೀತೀವಿ ಅಂದ್ರೂ 0.99 ಅಂದ್ರೂ 1/1, ದಟ್ ಈಸ್ ಆಲ್ಸೋ ಈಕ್ವಲ್ ಟು 1. ಓಕೆನಾ. Fifth question, what can the maximum number of digits be in the repeating block of digits in the decimal expansion of 1/17? Perform the division to check your answer ಅಂತ ಕೇಳಿದರೆ. 1/17 ಅಂದರೆ 17ಇಂದ 1ಅನ್ನು ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡ್ಕೊಳ್ತಾ ಹೋಗೋಣ, ಆಮೇಲೆ ಮ್ಯಾಕ್ಸಿಮಮ್ ನಂಬರ್ ಎಷ್ಟು ರಿಪೀಟ್ ಆಗ್ತಾ ಇದೆ ಅನ್ನೋ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ 17ಇಂದ 1ಅನ್ನು ಇಲ್ಲಿ ಇವಾಗ 0 ಇಟ್ಕೊಂಡು 0 ಹಾಕ್ಕೊಳ್ತೀವಿ. ಈಗ 17ಇಂದ 10 ಚಿಕ್ಕದಾಗಿರೋದ್ರಿಂದ ಮತ್ತೆ ಏನು ಮಾಡ್ತೀವಿ, ಇಲ್ಲಿ 0 ಹಾಕ್ಕೊಳ್ತೀವಿ.
ಇದು 100 ಆಯಿತು. ಓಕೆನಾ? 100 ಅಂತಂದರೆ 17 5 85. ಸೊ ಇಲ್ಲಿಗೆ ಏನಾಯಿತು 9 ಆಯಿತು. 9 ಮೈನಸ್ 5 ಈಸ್ 4. 9 ಮೈನಸ್ ಇಲ್ಲಿ 10 ಆಯಿತು. 10 ಮೈನಸ್ 5 ಈಸ್ 5. ಇಲ್ಲಿಗ 9 ಉಳಿದಿದೆ. 9 ಮೈನಸ್ 8 ಈಸ್ 1. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇಟ್ಕೊಂಡಿರೋದ್ರಿಂದ 0 ಹಾಕ್ಕೊಳ್ತೀವಿ. 150 ಅಂತಂದರೆ 150ಗಿಂತ ಚಿಕ್ಕದು ಯಾವುದು? 17 8 136. ಸೊ 8 17 8 136. ಇಲ್ಲಿಗ 10 ಆಯಿತು. 10 ಮೈನಸ್ 6 ಈಸ್ 4. ಇಲ್ಲಿಗ ಎಷ್ಟು ಉಳಿದಿದೆ? 4 ಉಳಿದಿದೆ. 4 ಮೈನಸ್ 3 ಈಸ್ 1. ಮತ್ತೆ ಇಲ್ಲಿ ಪಾಯಿಂಟ್ ಇಟ್ಕೊಂಡಿರೋದ್ರಿಂದ ಏನು ಮಾಡ್ತೀವಿ? 0 ಹಾಕೊತೀವಿ. 140ಗಿಂತ ಚಿಕ್ಕದು 136 ಆಗಿರೋದ್ರಿಂದ ಮತ್ತೆ 136 ಹಾಕ್ಕೊಳ್ತೀವಿ. 10 ಮೈನಸ್ 6 ಈಸ್ 4. ನೆಕ್ಸ್ಟು 4 ಮೈನಸ್ 3 ಈಸ್ 1. ಅಗೇನ್ ಇಲ್ಲಿ 3 ಮೈನಸ್ 3 ಈಸ್ 0 ಆಯಿತು. ಇಲ್ಲಿ ಮತ್ತೆ ಏನು ಮಾಡ್ತೀವಿ? ಈಗ ಒಂದು 0ನ್ನು ಹಾಕ್ಕೊಳ್ತೀವಿ. 40 ಆಯಿತು. 17 2 34. ಓಕೆ, ಇಲ್ಲಿ 10 ಮೈನಸ್ 4 ಈಸ್ 6. 3 ಮೈನಸ್ 3 ಈಸ್ 0. ಅಗೇನ್ 1 0. ಇಲ್ಲಿ 60ಗಿಂತ ಕಮ್ಮಿ ಅಂದರೆ 17 3 51. ಇಲ್ಲಿ ಏನಾಯಿತು? 9 ಆಯಿತು. ಅಗೇನ್ 0. 9ಗಿಂತ ಕಮ್ಮಿ ಅಂದರೆ 17 5 85. 90 ಮೈನಸ್ 85 ಅಂದರೆ 5 ಆಯಿತು. ಮತ್ತು ಇಲ್ಲಿ 0. 50ಗಿಂತ ಕಡಿಮೆ ಅಂತಂದರೆ 17 2 34 ಆಯಿತು. 10 ಮೈನಸ್ 4 ಅಂದರೆ 6. ಇಲ್ಲಿಗ 4 ಉಳಿದಿದೆ. 4 ಮೈನಸ್ 3 ಅಂದರೆ 1. 0 ಹಾಕ್ಕೊಳ್ತೀವಿ. ಬಿಕಾಸ್ 17ಗಿಂತ 16 ಕಮ್ಮಿ ಇರೋದ್ರಿಂದ 160 ಅಂತಂದರೆ ನೆಕ್ಸ್ಟು ಏನು ಮಾಡಬೇಕು ನಾವು? 9ಇಂದ ನಾವು ಇಲ್ಲಿ 17 9s 153 ಆಯಿತು. ಸೊ 160 ಮೈನಸ್ 53 ಅಂದರೆ 7. ಅಗೇನ್ 0. ನೆಕ್ಸ್ಟು ಇಲ್ಲಿ 60 ಯಾವುದರಿಂದ? 17 4s 68. ಏನಾಯಿತು? ಇಲ್ಲಿ 2 ಆಯಿತು. ಅಗೇನ್ 1 0. ನೆಕ್ಸ್ಟು 17 1s 17. ಇಲ್ಲಿ 3 ಉಳಿತು. ಇಲ್ಲಿ ನೆಕ್ಸ್ಟ್ ಇವಾಗ 0 ಹಾಕ್ಕೊಂಡ್ವಿ. ಮತ್ತೆ ಏನಾಯಿತು? 17 1s 17. ಇಲ್ಲಿಗ 10 ಮೈನಸ್ 7 ಈಸ್ 3. ಇಲ್ಲಿ 2 ಉಳಿದಿದೆ. 2 ಮೈನಸ್ 1 ಈಸ್ 1. 13 ಆಯಿತು. ಮತ್ತು 1 0 ಹಾಕ್ಕೊಳ್ತೀವಿ. ನೆಕ್ಸ್ಟು 130ಗಿಂತ ಕಡಿಮೆ ಯಾವ ನಂಬರ್ ಇದೆ? 17 7s 119. 17 7s 119. ಈಗ 10 ಮೈನಸ್ 9 ಈಸ್ 1. 2 ಮೈನಸ್ 1 ಈಸ್ 1. 11 ಆಯ್ತಲ್ವಾ? ಮತ್ತೆ 1 0 ಹಾಕ್ಕೊಳ್ತೀವಿ. 110ಗಿಂತ ಕಡಿಮೆ ಯಾವುದಿದೆ? 17 6 17 6 102. ಓಕೆ, ಇಲ್ಲಿ ಇವಾಗ ಏನಾಯಿತು? 10 ಮೈನಸ್ 2 ಈಸ್ 8. ಇಲ್ಲಿ 0 ಉಳ್ಕೊಂಡಿದೆ. ನೆಕ್ಸ್ಟು ಇಲ್ಲಿ ನಾನು ಅದನ್ನ ಇಲ್ಲೇ ಕಂಟಿನ್ಯೂ ಮಾಡ್ಕೊಳ್ತೀನಿ 80ಇಂದ. ಬಿಕಾಸ್ ತುಂಬ ಲೆಂತಿ ಆಗೋಯಿತು. ಹಾಗಾಗಿ 80ಗಿಂತ ಕಡಿಮೆ ಅಂತಂದರೆ ಯಾವುದು? 17 4s 68 ಅಲ್ವಾ? ನೆಕ್ಸ್ಟ್ ಇವಾಗ 10 ಮೈನಸ್ 8 ಈಸ್ 2. ಇಲ್ಲಿಗ 7 ಉಳಿದಿದೆ. 7 ಮೈನಸ್ 6 ಈಸ್ 1. 12 ಆಯಿತು. ಅಗೇನ್ ಇಲ್ಲಿ ಏನು ಮಾಡ್ತೀವಿ? ಪಾಯಿಂಟ್ ಇಟ್ಕೊಂಡಿರೋದ್ರಿಂದ 0 ಹಾಕ್ಕೊಳ್ತೀವಿ. 4 ಆದಮೇಲೆ 17 7s 119. 17 7s 119 ಆಯಿತು. 1 ಉಳಿತು. ನೋಡಿ, 1ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮತ್ತೆ 1ಗೆ ಬಂದಿದೆ. ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ? ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಳ್ತೀವಿ. ಅಗೇನ್ ಇಲ್ಲಿ 1 0 ಹಾಕ್ಕೊಂಡು 0 100 ಇದೆ ತೀರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ರಿಪೀಟ್ ಆಗೋದು ಯಾವುದು? 0 5 8 8 ಅಂತ ಏನು ಬಿಗ್ ನಂಬರ್ ಇದೆ, ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅವ್ರು ಏನು ಕೇಳಿದ್ದಾರೆ? ವಾಟ್ ಕ್ಯಾನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಜಿಟ್ಸ್ ಇನ್ ರಿಪೀಟಿಂಗ್ ದ ಬ್ಲಾಕ್ ಡಿಜಿಟ್ಸ್, ಅಂದರೆ ಎಷ್ಟು ಡಿಜಿಟ್ಸ್ ಆದಮೇಲೆ ರಿಪಿಟೇಷನ್ ಸ್ಟಾರ್ಟ್ ಆಗಿದೆ ಅಂತ. ಸೊ 1 2 3 4 5 6 7 8 9 10 11 12 13 14 15 16. ಸೊ ಟೋಟಲ್ 16 ಡಿಜಿಟ್ಸ್ ಆದಮೇಲೆ ರಿಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನಾವು ಇಷ್ಟೊಂದು ಕಂಟಿನ್ಯೂ ಮಾಡ್ತಾ ಹೋಗಲ್ಲ. ನಾವು ಇಲ್ಲಿಂದ ಏನು ಮಾಡ್ತೀವಿ? ಈಗ 0 ಪಾಯಿಂಟ್ ಅಂದ್ಬಿಟ್ಟು ಸ್ವಲ್ಪ ನಂಬರ್ ಆಗ್ತಿದ್ದಂಗೆ ಯಾವ ನಂಬರ್ ಕೂಡ ರಿಪೀಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತೀವಿ? ನಾನ್ ರಿಪೀಟಿಂಗ್ ಅಂತ ಬರಿತೀವಿ. ನಾನ್ ರಿಪೀಟಿಂಗ್ ಅಂತ. ಬಟ್ ಇಲ್ಲಿ 16 ಡಿಜಿಟ್ ಆದಮೇಲೆ ಮತ್ತೆ ರಿಪೀಟ್ ಆಗೋಕ್ಕೆ ಶುರು ಆಗೋಗುತ್ತೆ. ಹಾಗಾಗಿ ಇದು ಏನು? ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರಿಪೀಟಿಂಗ್ ಆಯಿತು ಈ ಒಂದು ಇರ್ರಾಷನಲ್ ನಂಬರ್. ಓಕೆನಾ? See you in the next class. Thank you.